ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನೆಂದೇ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನೆಂದೇ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಬೆಳ್ಳಿಯ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಬೆಳ್ಳಿಯ ತೇರು ಮಾಣಿಕ್ಯದಾರತಿ ಉಷೆ ತಂದಿಹಳು ಮಾಣಿಕ್ಯದಾರತಿ ಉಷೆ ತಂದಿಹಳು ತಾಮಸ ಏಕೆಂದು ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಒಲಿದರು ಚೆನ್ನ ಮುರಿದರು ಚೆನ್ನ ನಿನ್ನ ಸರಿಯೇ ಬಾಳಿಗೆ ಚೆನ್ನ ಒಲಿದರು ಚೆನ್ನ ಮುರಿದರು ಚೆನ್ನ ನಿನ್ನ ಸರಿಯೇ ಬಾಳಿಗೆ ಚೆನ್ನ ನಾನಿನ್ನ ಪಾದದ ಧೂಳಾದರೂ ಚೆನ್ನ ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಸ್ವಾಮಿ ಸ್ವೀಕರಿಸು ಸ್ವಾಮಿ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಇದುವರೆಗೆ ನಾವು ಗೀತಾ ಜ್ಞಾನಾಭ್ಯಾಸದ ಪುರುಷೋತ್ತಮ ಯೋಗ 15ನೇ ಅಧ್ಯಾಯವನ್ನು ಅಭ್ಯಾಸ ಮಾಡುತ್ತಾ ಶ್ರೀಕೃಷ್ಣನು ವ್ಯವಸ್ಥೆಯ ಬಗ್ಗೆ ತಿಳಿಸಲು ಆರಂಭಿಸಿದ ಕಾರಣದಿಂದ
ವ್ಯವಸ್ಥಾತ್ಮಕವಾಗಿ ಹೇಗೆ ಈ ವಿಶ್ವವನ್ನು ಸೃಷ್ಟಿಸಿದ್ದಾನೆ ಪರಮಾತ್ಮನು ಮತ್ತು ಈ ವಿಶ್ವವು ವ್ಯವಸ್ಥಾತ್ಮಕವಾಗಿ ಹೇಗೆ ನಡೆದುಕೊಂಡು ಹೋಗುತ್ತಿದೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲು 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ಪುನರಾವಲೋಕನ ಮಾಡುತ್ತಿದ್ದೇವೆ. ಅರ್ಜುನನಿಗೆ ಶ್ರೀಕೃಷ್ಣನು ಮನೋದೌರ್ಬಲ್ಯವನ್ನು ಬಿಟ್ಟು ಯುದ್ಧಕರ್ಮವನ್ನು ಧರ್ಮದ ಪಥದಲ್ಲಿ ಸ್ವಧರ್ಮಾಚರಣೆಯ ಕರ್ತವ್ಯದಲ್ಲಿ ಮಾಡಲೇಬೇಕೆಂಬುದಾಗಿ ತಿಳಿಸುತ್ತಾ ಅರ್ಜುನನು ತಿಳಿದಿರುವಂತೆ ಸಾವು ಎಂಬುದು ಸರಿಯಾದ ಅರ್ಥದಲ್ಲಿ ತಿಳಿದುಕೊಳ್ಳಬೇಕು. ದೇಹವು ಸತ್ತ ಒಡನೆಯೇ ಆ ವ್ಯಕ್ತಿಯೂ ನಾಶವಾಗುವನು ಎಂಬುದಾಗಿ ತಿಳಿಯಬಾರದು. ದೇಹದ ಒಳಗಿನ ರಚನೆಗಳನ್ನು ತಿಳಿದುಕೊಂಡು ಪ್ರತಿಯೊಂದು ದೇಹದಲ್ಲಿಯೂ ಪರಮಾತ್ಮನು ನೆಲೆ ನಿಂತಿರುತ್ತಾನೆ. ಹಾಗಾಗಿ ಆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು, ಕಂಡುಕೊಳ್ಳಬೇಕು, ಒಲಿಸಿಕೊಳ್ಳಬೇಕು, ಮೆಚ್ಚಿಸಬೇಕು ಎಂಬುದಾಗಿ ತಿಳಿಸುತ್ತಾ 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ ಸತ್ವ ಸತ್ಯ ವಸ್ತು ಎಂಬುದಾಗಿ ಆ ಪರಮಾತ್ಮನನ್ನೇ ತಿಳಿಸುತ್ತಾರೆ. ಆ ಪರಬ್ರಹ್ಮ ಸ್ವರೂಪನಾದಂತಹ ಪರಮಾತ್ಮನನ್ನು ಅಂತರಂಗದಲ್ಲಿ ಒಳಮುಖವಾಗಿ ಮನಸ್ಸು ಬುದ್ಧಿಗಳನ್ನು ತಿರುಗಿಸಿ ಪಯಣವನ್ನು ಆರಂಭಿಸಿದರೆ, ಆಧ್ಯಾತ್ಮ ಕರ್ಮಗಳನ್ನು ಮಾಡಲು ಉದ್ಯುಕ್ತನಾದರೆ ಯೋಗವೆಂಬ ಪ್ರಕ್ರಿಯೆಯು ಉಂಟಾಗುತ್ತದೆ. ಯೋಗ ಪ್ರಕ್ರಿಯೆಯಿಂದ ಪ್ರತಿಯೊಬ್ಬ ಜೀವಾತ್ಮನು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಮತ್ತು ಒಳಗಿನ ಬೆಳಕನ್ನು ಕಾಣಬಹುದು. ಆ ಒಳಗಲ್ಲಿ ಪರಮಾತ್ಮನ ಬೆಳಕನ್ನು ಕಾಣಬೇಕಾದರೆ ಇಂದ್ರಿಯಗಳಿಂದ ಸೆಳೆದುಕೊಂಡು ಮನಸ್ಸು ಬುದ್ಧಿಗಳನ್ನು ಅಂತರಂಗದ ಪರಮಾತ್ಮನ ಕಡೆಗೆ ತಿರುಗಿಸಿದಾಗ ಅಲ್ಲೇ ನೆಲೆ ನಿಂತಿರುವಂತಹ ಪರಮಾತ್ಮನ ದರ್ಶನವು ಪ್ರಜ್ಞಾ ಮೂಲಕವಾಗಿ ಎಲ್ಲವೂ ಪಾರದರ್ಶಕವಾಗಿ ಸಿದ್ಧಿಗಳನ್ನು ಕೊಡುತ್ತಾ ಪರಮಾತ್ಮನ ದರ್ಶನವನ್ನು ಕೊಡಿಸುತ್ತದೆ, ಬೆಳಕನ್ನು ಕಾಣಬಹುದು. ಇದನ್ನೇ ಧ್ಯಾನ ಯೋಗವೆಂಬುದಾಗಿ ಹೇಳುತ್ತಾರೆ. ಅಂತಹ ವ್ಯಕ್ತಿಯು ಸತತ ಅಭ್ಯಾಸದಿಂದ ಪರಮಾತ್ಮನ ಬೆಳಕನ್ನು, ಪರಬ್ರಹ್ಮನಲ್ಲಿ ವಿಹರಿಸುವುದನ್ನು, ನೆಲೆ ನಿಲ್ಲುವುದನ್ನು ನಿಶ್ಚಯಾತ್ಮಿಕವಾದಂತಹ ಬುದ್ಧಿಯಿಂದ ಮಾಡುವಂತಹ ಪ್ರಕ್ರಿಯೆಯೇ ಯೋಗ ಪ್ರಕ್ರಿಯೆಯೇ, ಆಧ್ಯಾತ್ಮ ಯೋಗ ಪ್ರಕ್ರಿಯೆ ಎಂಬುದಾಗಿ ತಿಳಿಸುತ್ತಾ, ಆಧ್ಯಾತ್ಮ ಕರ್ಮವನ್ನಾಗಲಿ ಬಾಹ್ಯ ಪ್ರಪಂಚದ ಲೌಕಿಕ ಕರ್ಮಗಳನ್ನಾಗಲಿ ಯೋಗದ ಆಧಾರದ ಮೇಲೆ ಮಾಡಿದರೆ ಕೌಶಲ್ಯವನ್ನು, ಪರಿಣಿತಿಯನ್ನು ಪಡೆಯುತ್ತೀಯೇ, ಅದರಿಂದ ಸಿದ್ಧಿಗಳು ಉಂಟಾಗುತ್ತದೆ ಎಂಬುದಾಗಿ ಯೋಗ ಕರ್ಮಸು ಕೌಶಲಂ ಎಂದು ಕರ್ಮದ ಹಿರಿಮೆಯನ್ನು, ಆಧ್ಯಾತ್ಮ ಕರ್ಮದ ಹಿರಿಮೆಯನ್ನು ಪರಮಾತ್ಮನು ಸಾರುತ್ತಾ, ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ ಎಂಬುದಾಗಿ 50ನೇ ಶ್ಲೋಕದಲ್ಲಿ ಬುದ್ಧಿಯೋಗದ ಮಹಿಮೆಯನ್ನು ತಿಳಿಸುತ್ತಾ, ಯೋಗಕ್ಕಾಗಿ ನೀನು ಯುದ್ಧ ಮಾಡಬೇಕು, ಅಂದರೆ ನೀನು ಯುದ್ಧ ಕರ್ಮವನ್ನಾಗಲಿ ಅಥವಾ ಇನ್ನಿತರೆ ಧರ್ಮಪಥಗಳಲ್ಲಿರುವಂತಹ ಯಾವುದೇ ಕರ್ಮಗಳನ್ನಾಗಲಿ, ಬ್ರಾಹ್ಮಣನ ವೇದಾಂತ ಕರ್ಮಗಳನ್ನಾಗಲಿ, ಆಧ್ಯಾತ್ಮ ಕರ್ಮಗಳನ್ನಾಗಲಿ, ವೈಶ್ಯನ ಧನ ಸಮೃದ್ಧಿಯ ಕರ್ಮಗಳನ್ನಾಗಲಿ, ಶೂದ್ರನ ಸುಖವಾಗಿ
ಇರಬೇಕೆಂಬ ಸುಖಕ್ಕೋಸ್ಕರವಾಗಿ ಮಾಡುವಂತಹ ಕರ್ಮಗಳನ್ನಾಗಲಿ, ಸುಖವೆಂದರೆ ಎರಡೂ ರೀತಿಯ ಸುಖಗಳನ್ನು ಅನುಭವಿಸುವಂಥದ್ದು ಎಂಬುದಾಗಿ, ಪರಮಾತ್ಮನಲ್ಲಿ ಆತ್ಯಂತಿಕ ಸುಖವನ್ನು, ಇಂದ್ರಿಯಗಳಿಂದ ದೊರಕುವಂತಹ ಕ್ಷಣಿಕ ಸುಖವನ್ನು, ಎರಡೂ ಸುಖಗಳನ್ನು ಅನುಭವಿಸಬೇಕೆಂಬುದೇ ಶೂದ್ರ ಧರ್ಮಪಥದಲ್ಲಿ ನೀನು ಅನುಸರಿಸಬೇಕಾದ ಕರ್ಮಗಳು ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾ, ಅದನ್ನೇ ಸ್ವಧರ್ಮ ಆಚರಣೆ ಎಂಬುದಾಗಿಯೂ, ಎಲ್ಲವೂ ಪರಮಾತ್ಮನನ್ನು ಕಾಣುವುದಕ್ಕಾಗಿ, ಪರಮಾತ್ಮನನ್ನು ಸೇರುವುದಕ್ಕಾಗಿ ಇರುವುದು ಎಂದು ತಿಳಿಸುತ್ತಾ, ಬುದ್ಧಿಯೋಗವನ್ನು ಉಂಟು ಮಾಡಿಕೊಳ್ಳಬೇಕು. ಬುದ್ಧಿಯು ಸದಾಕಾಲ ವ್ಯವಸಾಯಾತ್ಮಿಕವಾಗಿ ಇರುತ್ತದೆ, ಬಹುಶಾಖಾವಾಗಿ ಇರುತ್ತದೆ ಮತ್ತು ಅನಂತವಾಗಿಯೂ ಇರುತ್ತದೆ. ಅದನ್ನು ಏಕವಾಗಿ ಮಾಡಿಕೊಂಡು ಏಕಾಗ್ರತೆಯಿಂದ ಪ್ರತಿಯೊಂದು ದೇಹದೊಳಗೆ ನೆಲೆಸಿರುವ ಪರಮಾತ್ಮನನ್ನು ಕಾಣುವುದೇ ಬುದ್ಧಿಯೋಗದ ಉದ್ದೇಶ. ಅಂತಹ ಬುದ್ಧಿಯೋಗವನ್ನು ಉಂಟು ಮಾಡಿಕೊಳ್ಳುತ್ತಾ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ ಎಂಬುದಾಗಿ ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕೆಂದನ್ನು ತಿಳಿಸುತ್ತಾ, ಅವರೇ ನಿಜವಾದ ಕರ್ಮಜರು, ಬುದ್ಧಿಯನ್ನು ಉಪಯೋಗಿಸಿಕೊಂಡು ಬುದ್ಧಿಯೋಗದಿಂದ ಪರಮಾತ್ಮ ದರ್ಶನವನ್ನು ಪಡೆಯುವಂಥವರು ಎಂಬುದಾಗಿ, ಯುಕ್ತತಮರು ಎಂಬುದಾಗಿ ತಿಳಿಸುತ್ತಾನೆ. ಇದು ನಾವು ಸಾಮಾನ್ಯ ಜೀವನದಲ್ಲಿಯೂ ನೋಡಬಹುದು. ಆಧ್ಯಾತ್ಮ ಗ್ರಂಥಗಳನ್ನು ಓದಿ, ವೇದ ಪುರಾಣ ಉಪನಿಷತ್ಗಳನ್ನು ಮೀಮಾಂಸಕರಾಗಲಿ ದಾರ್ಶನಿಕರಾಗಲಿ ಬರೆದಿಟ್ಟಿರುವಂತಹ ಈ ಜ್ಞಾನಭಂಡಾರವನ್ನು ಎಲ್ಲವನ್ನೂ ಕಲಿತುಕೊಂಡು ಆನಂತರದಲ್ಲಿ ನಾನು ಪ್ರಯೋಗಾತ್ಮಕವಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳುತ್ತೇನೆ ಎಂಬುದಾಗಿ ಈ ವಿದ್ಯೆಗೆ ಸೀಮಿತವಾದಂತಹ ಒಂದು ಪಥವಿಲ್ಲಿಯೇ ಇಲ್ಲ. ಭಕ್ತ ಕುಂಬಾರನಾಗಲಿ, ಭಕ್ತ ಚೇತನಾಗಲಿ, ಭಕ್ತ ಕನಕದಾಸರಾಗಲಿ, ಪುರಂದರದಾಸರಾಗಲಿ ಎಲ್ಲರೂ ಪರಮಾತ್ಮನನ್ನು ದರ್ಶನ ಪಡೆದವರೇ, ಕಂಡುಕೊಂಡವರೇ. ತಮ್ಮದೇ ಆದ ಒಂದು ಮಾರ್ಗದಲ್ಲಿ, ತಮ್ಮ ಸ್ವಧರ್ಮದ ಪಥದಲ್ಲಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡವರು. ಅವರುಗಳೆಲ್ಲರೂ ವೇದೋಪನಿಷತ್ಗಳನ್ನೆಲ್ಲವನ್ನೂ ಕಲಿತು ಆನಂತರದಲ್ಲಿ ಅಭ್ಯಾಸ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡರೆಂಬುದಾಗಿ ಅರ್ಥವಲ್ಲ. ಅವರ ಜೀವನವೇ ವೇದೋಪನಿಷತ್ಗಳ ಸಾರದಂತಿದೆ. ಅವರ ಕರ್ಮಗಳೇ ಪರಮಾತ್ಮನಿಗೆ ಸಲ್ಲುವಂತಹ ಯೋಗ ಕರ್ಮಗಳಂತಿದೆ. ಆ ಯೋಗ ಪ್ರಕ್ರಿಯೆಯನ್ನು ಅವನ ಜೀವನದಲ್ಲಿಯೇ ಅಳವಡಿಸಿಕೊಂಡು ಪರಮಾತ್ಮನಿಗೋಸ್ಕರವಾಗಿಯೇ ಬದುಕುತ್ತಾ, ಪರಮಾತ್ಮನನ್ನೇ ಎಲ್ಲೆಡೆ ನೋಡುತ್ತಾ, ಪರಮಾತ್ಮನ ಗುಣಗಾನವನ್ನೇ ಸರ್ವದಾ ಮಾಡುತ್ತಾ, ಬುದ್ಧಿ, ಮನಸ್ಸು, ಪ್ರಜ್ಞೆಗಳೆಲ್ಲದರಲ್ಲಿಯೂ ಪರಮಾತ್ಮನ ಹೊರತಾಗಿ ಅನ್ಯ ಚಿಂತನೆಗಳೇ ಇಲ್ಲದಂತಹ ಜೀವನವನ್ನು ನಡೆಸಿದ ಯೋಗ ಪ್ರಕ್ರಿಯೆಗಳನ್ನು ಒಳಗೊಂಡಂತಹ ಅಂತಹವರ ಜೀವನಗಳು ಪ್ರಯೋಗಾತ್ಮಕವಾಗಿ ಸಾಧಿಸಿ ತೋರಿಸಿದಂತಹ ಸಿದ್ಧಪುರುಷರುಗಳು. ಅವರ ಜೀವನದಿಂದಲೇ ಎಲ್ಲವನ್ನೂ ನಾವು ಕಲಿತುಕೊಂಡು ಪರಮಾತ್ಮ ದರ್ಶನವನ್ನು ಪಡೆಯುವುದಕ್ಕೆ ಮುಂದಾದರೆ ಪಥವು ತನಗೆ ತಾನೇ ಸ್ವಭಾವತಃ ಎಲ್ಲವನ್ನೂ ತೆರೆದು ಇಡುತ್ತದೆ. ನಾವು ಪರಮಾತ್ಮನನ್ನು ನಿಲ್ಲಿಸುವುದು ಒಂದೇ ಮಾಡಬೇಕಾದ ಸಂಕಲ್ಪ. ಅವನು ಎಲ್ಲ ದೇಹದಲ್ಲಿಯೂ ನಿಂತೇ ಇರುವನು. ಆದರೂ ಅವನು ನೆಲೆ ನಿಂತಿರುವನೆಂಬುದನ್ನು ಸಂಕಲ್ಪಪೂರ್ವಕವಾಗಿ ದೃಢ ನಿಶ್ಚಯದಿಂದ ಅಂತರಂಗದ ಪಯಣವನ್ನು ಆರಂಭಿಸಿದರೆ ಆಧ್ಯಾತ್ಮ ಪ್ರವೃತ್ತಿಗಳು ತನಗೆ ತಾನೇ ಸ್ವಭಾವತಃ ಬೆಳಕನ್ನೂ ತೋರಿಸುತ್ತಾ, ದಾರಿಯನ್ನೂ ತೋರಿಸುತ್ತಾ ನಮ್ಮನ್ನು ಗುರಿ ಸೇರಿಸುತ್ತವೆ. ಇದನ್ನೇ ನಾವು ಅಂತಹ ಸಾಧುಗಳ, ಸತ್ಪುರುಷರ, ಭಕ್ತರ, ಮಹಾನುಭಾವರ
ಪರಮ ಭಾಗವತರ ಜೀವನಗಳಲ್ಲಿ ಕಾಣಬಹುದು. ಅದರ ವಿವರಣಾತ್ಮಕವಾದ ಭಾಗವೇ, ಅದರ ಜ್ಞಾನ ಭಾಗವೇ ವೇದೋಪನಿಷತ್ತು, ಇತಿಹಾಸ, ಪುರಾಣಗಳಿಂದ ತುಂಬಿದೆ. ಭಕ್ತ ಕುಂಬಾರ ಒಬ್ಬ ಸಾಮಾನ್ಯ ಭಕ್ತನಾಗಿ ನಮಗೆ ಕಾಣಿಸಿದರೂ ಆಧ್ಯಾತ್ಮ ತತ್ವಗಳೆಲ್ಲವೂ ಅವನ ಭಕ್ತಿಯ ಪಥದಲ್ಲಿ ಮತ್ತು ಆಧ್ಯಾತ್ಮದ ಸಾಧನೆಯಲ್ಲಿ ಒಂದೊಂದು ಸಮನ್ವಯ ಮಾಡುತ್ತಾ ಕಂಡುಕೊಂಡು ಹಿಡಿದುಕೊಳ್ಳಬಹುದು. ಒಬ್ಬ ಸಾಮಾನ್ಯ ಭಕ್ತನಾದರೂ, ಸಾಮಾನ್ಯ ಕುಲದಲ್ಲಿ ಜನಿಸಿ ಸಾಮಾನ್ಯನಂತೆ ಈ ಜಗತ್ತಿನಲ್ಲಿ ಇರುವುದಾದರೂ ಧರ್ಮವ್ಯಾಧನಂತೆ ಧರ್ಮಪಥದಲ್ಲಿಯೇ, ಸ್ವಧರ್ಮಾಚರಣೆಯ ಕರ್ತವ್ಯದಲ್ಲಿಯೇ ಪರಮಾತ್ಮನನ್ನು ಒಲಿಸಿಕೊಂಡಿರುವಂತಹ ಮಹನೀಯರು ಬಹಳಷ್ಟು ಜನಗಳು ಬಂದು ಹೋಗಿದ್ದಾರೆ. ಅದು ಈ ಭಾರತ ದೇಶದ ಪುಣ್ಯಭೂಮಿಯ ಅತ್ಯಂತ ವಿಶೇಷವಾಗಿದ್ದಂತಹ ಪರಮಾತ್ಮನ ಅನುಗ್ರಹ, ಕೃಪಾ ಕಾರುಣ್ಯಗಳು ಪ್ರತಿಯೊಂದು ಜೀವನದಲ್ಲಿಯೂ ಎತ್ತಿ ಕಾಣುತ್ತದೆ. ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿದರೂ ತತ್ವಗಳು ಎಲ್ಲವೂ ಒಂದೊಂದಾಗಿ ತಿಳಿದು ಬರುತ್ತದೆ. ಹೀಗೆ ಅಂತಹ ಸಾಧಕರುಗಳಿಗೆ ಪ್ರತ್ಯಕ್ಷನಾಗಿ ಪರಮಾತ್ಮನು ದರ್ಶನವನ್ನು ಕೊಟ್ಟು, ವರವನ್ನು ಕೊಟ್ಟು, ಕಾಪಾಡಿ ಸಲಹೆದಂತಹ ನೂರಾರು ಕಥೆಗಳಿದೆ. ಬೇಡರ ಕಣ್ಣಪ್ಪನಾಗಲಿ, ಮುಂತಾಗಿ ಕನಕದಾಸರಂತಹ ಶ್ರೇಷ್ಠ ಭಕ್ತರುಗಳಾಗಲಿ ನಮಗೆ ನಿದರ್ಶನವಾಗಿ ನಿಂತುಕೊಂಡಿದ್ದಾರೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರೆ ಪ್ರತಿಯೊಂದು ವಸ್ತುಗಳು, ವಿಷಯಗಳು ಸಂಪೂರ್ಣವಾಗಿ ತಿಳಿದು ಬರುತ್ತದೆ. ಪ್ರಯೋಗಾತ್ಮಕವಾದ ಜೀವನವು ಮತ್ತು ಈ ಗ್ರಂಥಗಳಿಂದ ತೊರಗುವಂತಹ ಜ್ಞಾನದ ವಿವರಣೆಯು ಒಂದಕ್ಕೊಂದು ಸಮನ್ವಯವಾಗಿ ತತ್ವವು ಎತ್ತಿ ಕಾಣುತ್ತಿರುತ್ತದೆ. ಅವುಗಳನ್ನೇ ಪರಮಾತ್ಮನು ಇಲ್ಲಿ 55 ಶ್ಲೋಕಗಳಲ್ಲಿ ಹೇಳಿ ಮುಗಿಸಿಬಿಡುತ್ತಾನೆ. ಆದರೆ ಅರ್ಜುನನು ಪ್ರತಿಯೊಂದು ಪದದ ಅರ್ಥವನ್ನು ಆಮೂಲಾಗ್ರವಾಗಿ ತಿಳಿದುಕೊಳ್ಳಬೇಕೆಂಬ ಕಾರಣದಿಂದ ಪ್ರಶ್ನೆಯನ್ನು ಹಾಕಲು ಆರಂಭಿಸುತ್ತಾನೆ. ಅರ್ಜುನ ಉವಾಚ 54ನೇ ಶ್ಲೋಕ, 2ನೇ ಅಧ್ಯಾಯ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅಪ್ಪ ಕೇಶವ, ಶ್ರೀಕೃಷ್ಣ, ನೀನು ಇದುವರೆಗೆ ಎಲ್ಲವನ್ನೂ ತಿಳಿಸಿಬಿಟ್ಟೆ. ಆಧ್ಯಾತ್ಮ ಪಯಣವನ್ನು, ಅಂತರಂಗದ ಪಯಣವನ್ನು, ಪರಮಾತ್ಮನ ಪ್ರಕಾಶ ಮತ್ತು ಅನುಗ್ರಹಗಳನ್ನು ಈ ಸಾಧನೆಗಳಿಂದ ಪಡೆದುಕೊಳ್ಳಬಹುದು ಎಂಬುದಾಗಿ ತಿಳಿಸಿದೆ. ಆದರೆ ಒಂದೊಂದೇ ಪದಗಳನ್ನು ಹೇಳುವುದರಿಂದ ನನಗೆ ಇನ್ನೂ ಅನುಮಾನಗಳು ಪರಿಹಾರವಾಗಿಲ್ಲ. ನೀನು ಹೇಳಿದ ಹಾಗೆ ಸ್ಥಿತಪ್ರಜ್ಞಸ್ಯ ಮತ್ತು ಸಮಾಧಿಸ್ಥ ಮತ್ತು ಸ್ಥಿತಧೀಹಿ ಇವರುಗಳ ಲಕ್ಷಣಗಳೇನು? ಈ ಪದಗಳನ್ನು ನೀನು ತಿಳಿಸಿದೆಯಲ್ಲ. ಇಂತಹ ಒಂದು ಸಾಧನೆಯನ್ನು ಮಾಡಿದಂತಹ ಸಿದ್ಧಪುರುಷರುಗಳ ಲಕ್ಷಣಗಳು ಹೇಗಿರುತ್ತದೆ? ಅವರುಗಳನ್ನು ನಾವು ಹೇಗೆ ತಿಳಿದುಕೊಳ್ಳಬಹುದು? ಈ ಜನಸಾಗರದಲ್ಲಿ ಇವರುಗಳು ನಮಗೆ ಹೇಗೆ ಗುರುತಿಸಲ್ಪಡುತ್ತಾರೆ? ನಮ್ಮಿಂದ ನಾವು ಅಂಥವರುಗಳನ್ನು ಹುಡುಕುವ ಬಗೆ ಹೇಗೆ, ತಿಳಿದುಕೊಳ್ಳುವ ಬಗೆ ಹೇಗೆ ಎಂಬುದಾಗಿ ಪ್ರಶ್ನೆಯನ್ನು ಹಾಕುತ್ತಾ, ಸ್ಥಿತಪ್ರಜ್ಞನು ಎಂತಹ ಭಾಷೆಯನ್ನು ಉಪಯೋಗಿಸುತ್ತಾನೆ, ಅವನು ಯಾವ ರೀತಿ ಮಾತನಾಡುತ್ತಾನೆ, ಅವನ ಮಾತುಗಳಿಂದ ನಾವು ಅವನನ್ನು ತಿಳಿದುಕೊಳ್ಳಬಹುದೇ? ಮತ್ತು ಸಮಾಧಿಸ್ಥನಾಗಿರುವಂತಹ ವ್ಯಕ್ತಿಯನ್ನು ಅಥವಾ ಧೀಯನ್ನು ಪ್ರಚೋದಿಸಿ ಧೀಯಲ್ಲೇ ವಿರಮಿಸುವಂತಹ
ಧೀಶಕ್ತಿಯಿಂದ ಜಗತ್ತನ್ನೇ ತಿಳಿದುಕೊಂಡು ಪರಮಾತ್ಮನ ಐಕ್ಯತ್ವವನ್ನು ಪಡೆಯುವಂತಹ ಮಹಾಸಾಧಕನು ಯಾವ ರೀತಿ ಮಾತನಾಡುತ್ತಾನೆ, ಅವನು ಯಾವ ರೀತಿ ಇರುತ್ತಾನೆ, ಅವನ ಜೀವನದ ರೀತಿ ನೀತಿಗಳು ಯಾವ ರೀತಿ ಇರುತ್ತದೆ ನನಗೆ ತಿಳಿಸಿಕೊಡು ಪರಮಾತ್ಮ ಎಂಬುದಾಗಿ ತನ್ನ ಅನುಮಾನಗಳನ್ನು ಪ್ರಶ್ನಾ ರೂಪದಲ್ಲಿ ಇಡುತ್ತಾನೆ. ಅದಕ್ಕೆ ಉತ್ತರವಾಗಿ ಪರಮಾತ್ಮನು ಎಲ್ಲವನ್ನು ವಿವರವಾಗಿ ತಿಳಿಸಲು ಆರಂಭಿಸುತ್ತಾನೆ. ಇದುವರೆಗೆ ಹೇಳಿದಂತಹ ಸಕಲ ವೇದೋಪನಿಷತ್ ಸಾರವನ್ನೇ ಉದಾಹರಣೆಗಳ ಮೂಲಕ ಬಿಡಿಸಿ ಬಿಡಿಸಿ ಅವುಗಳ ವಿವರಣೆಯನ್ನು ಕೊಡುವುದರ ಮೂಲಕವಾಗಿ 75 ಶ್ಲೋಕದವರೆಗೆ ಸುಮಾರು 20 ಶ್ಲೋಕಗಳಲ್ಲಿ ಎಲ್ಲವನ್ನೂ ಪರಮಾತ್ಮನು ವರ್ಣಿಸುತ್ತಾ ಹೋಗುತ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಃ ತದೋಚ್ಯತೆ. ದುಃಖೇಷು ಅನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀ ಮುನಿರುಚ್ಯತೆ. ಯಃ ಸರ್ವತ್ರಾನಭಿಸ್ನೇಹಃ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಎಂಬುದಾಗಿ ಪರಮಾತ್ಮನು 8 ಶ್ಲೋಕಗಳಿಂದ ಎಲ್ಲವನ್ನೂ ವಿವರಣೆ ಕೊಡುತ್ತಾ ಇದ್ದಾನೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ನೋಡಿ, ಎಲ್ಲ ಶ್ಲೋಕಗಳಲ್ಲಿಯೂ ಬುದ್ಧಿ ಮತ್ತು ಪ್ರಜ್ಞೆಗಳು ಹೇಗೆ ದೃಢವಾಗಿ ಪ್ರತಿಷ್ಠಿತವಾಗಿ ಪರಮಾತ್ಮನಲ್ಲಿ ನೆಲೆ ನಿಲ್ಲುತ್ತದೆ ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾ ಇದ್ದಾನೆ. ಯಾವಾಗ ಈ ರೀತಿಯ ಸಮಾಧಿಸ್ಥ ಅಂತಹ ಸಮಾಧಿಸ್ಥನಾದ ವ್ಯಕ್ತಿಯ ಲಕ್ಷಣಗಳು ನಮಗೆ ತಿಳಿಯುತ್ತದೆ ಎಂಬುದಕ್ಕೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಆತ್ಮನಿಂದಲೇ ಸಂತುಷ್ಟನಾಗಿ ಯಾವಾಗ ಯೋಗಿಯು ಮನಸ್ಸಿನಲ್ಲಿರುವ ಸಮಸ್ತ ಕಾಮಗಳನ್ನು ತ್ಯಾಗ ಮಾಡುತ್ತಾನೆಯೋ ಆಗ ಅಂಥವನು ಸ್ಥಿತಪ್ರಜ್ಞನೆಂದು ಕರೆಸಿಕೊಳ್ಳುತ್ತಾನೆ. ನೋಡಿ, ಪರಮಾತ್ಮನು ಹೇಳುವ ಇವುಗಳೆಲ್ಲವೂ ಅತ್ಯಂತ ಸುಲಭವಾದುದು ಸಾಧನೆಗೆ. ಯಾವಾಗ ಇದರ ಮರ್ಮವನ್ನು ತಿಳಿಯುತ್ತೇವೆಯೋ ಆಗ ಅದನ್ನು ಅನುಸರಿಸಿ ಅನುಷ್ಠಾನ ಮಾಡಿ ಅನುಸಂಧಾನ ಮಾಡಬಹುದು. ಮರ್ಮಗಳೇ ತಿಳಿಯದೆ ಹೋದರೆ ಎಂತಹ ಸಣ್ಣ ವಿದ್ಯೆಯು ಬೃಹತ್ತರವಾಗಿ ಕಾಣುತ್ತದೆ. ಸಾಧನೆಯನ್ನು ಆರಂಭಿಸಿ ಬಿಟ್ಟರೆ, ಮರ್ಮಗಳನ್ನು ತಿಳಿದುಕೊಂಡು ಬಿಟ್ಟರೆ ಎಂತಹ ಬ್ರಹ್ಮವಿದ್ಯೆಯು ಅತ್ಯಂತ ಸುಲಭ ಸರಳವಾಗಿ ಬಿಡುತ್ತದೆ. ಅದಕ್ಕೆ ಈ ಶ್ಲೋಕಗಳೇ ಸಾಕ್ಷಿ. ಈ ಪರಮಾತ್ಮನು ಈ 8 ಶ್ಲೋಕಗಳಲ್ಲಿ 61ನೆಯ ಶ್ಲೋಕದವರೆಗೆ ಹೇಳಿರುವ ಸರ್ವಸ್ವವು ಸಮಾಧಿಸ್ಥನಾಗಿರುವಂತಹ ಸ್ಥಿತಪ್ರಜ್ಞನಾಗಿರುವಂತಹ ಸ್ಥಿತಧೀಹಿ ಎಂದೆನಿಸಿಕೊಳ್ಳುವಂತಹ ವ್ಯಕ್ತಿಯ ಸರ್ವಲಕ್ಷಣಗಳು. ಇವುಗಳನ್ನು ನಾವು ಅಭ್ಯಾಸ ರೂಪದಲ್ಲಿ ಹೇಗೆ ಕಾಣಬಹುದು, ಹೇಗೆ ತರಬಹುದು? ಒಂದೇ ಎಲ್ಲದಕ್ಕೂ ಉತ್ತರವಾಗಿ ನಮ್ಮ ಹೃದಯ ಮಂದಿರದಲ್ಲಿ ಪರಮಾತ್ಮನನ್ನು ನೆಲೆಸಿದ್ದೇವೆ, ಸ್ಥಿರವಾಗಿ ದೃಢವಾಗಿ ಅವನನ್ನು ಇರಿಸಿದ್ದೇವೆ. ಅವನು ಇದ್ದೇ ಇರುವನು, ಅವನೇ ನನ್ನ ಒಳಗೆ ಕುಳಿತುಕೊಂಡು ಎಲ್ಲವನ್ನೂ ನಡೆಸುತ್ತಿರುವನು
ನನ್ನ ದೇಹದಲ್ಲಿರುವಂತೆಯೇ ಎಲ್ಲ ದೇಹಗಳಲ್ಲಿಯೂ ಅವನೇ ನೆಲೆ ನಿಂತಿರುವನು ಎಂಬ ದೃಢ ನಿಶ್ಚಯವನ್ನು ಬುದ್ಧಿಯಿಂದ ಮಾಡಿ ಧೀಶಕ್ತಿಯನ್ನು ಅದರಲ್ಲಿ ನಿಲ್ಲಿಸಿಬಿಟ್ಟರೆ ಪರಮಾತ್ಮವೇ ಸಂಪೂರ್ಣವಾಗಿ ನಮಗೆ ಎಲ್ಲ ಕಡೆಯಲ್ಲಿಯೂ ಕಾಣುವುದರಿಂದ ಮನಸ್ಸು, ಬುದ್ಧಿ, ಇಂದ್ರಿಯ, ವಿಷಯಗಳೆಲ್ಲದರಲ್ಲಿಯೂ ಪರಮಾತ್ಮನೇ ನಮಗೆ ಗೋಚರವಾಗುವುದರಿಂದ ಎಲ್ಲ ರೀತಿಯ ಸಾಧನೆಗಳು, ಸಿದ್ಧಿಗಳು ಏಕಕಾಲದಲ್ಲಿ ಏಕಾಗ್ರದಿಂದ ದೊರಕಿಬಿಡುತ್ತದೆ. ಆದರೆ ಪರಮಾತ್ಮನನ್ನು ಮನಸ್ಸಿನ ಹೃದಯ ಮಂದಿರದಲ್ಲಿ ನಿಲ್ಲಿಸುವುದು, ಬುದ್ಧಿಯುಕ್ತವಾಗಿ ನಿಲ್ಲಿಸುವುದು, ಇಂದ್ರಿಯಗಳನ್ನು ಮನಸ್ಸನ್ನು ಸೆಳೆದುಕೊಂಡು ಬುದ್ಧಿಯಲ್ಲಿ ದೃಢವಾಗಿ ನಿಲ್ಲಿಸಿ ಪರಮಾತ್ಮನನ್ನು ಸದಾಕಾಲ ಸ್ಮರಿಸುವಂತಹ ಆ ಸ್ಮರಣ ಭಕ್ತಿಯನ್ನು ಪ್ರಹ್ಲಾದರಂತೆ ಮಾಡಬೇಕು. ಸ್ಮರಣ ಭಕ್ತಿಯಿಂದಲೇ ಪರಮಾತ್ಮನನ್ನು ನಿಲ್ಲಿಸಿಕೊಂಡಂತಹ ಪ್ರಹ್ಲಾದ ಮಹಾರಾಜರು ಆ ರೀತಿ ಮಾಡಬೇಕು. ನವವಿಧ ಭಕ್ತಿಗಳಲ್ಲಿಯೂ ಪರಮಾತ್ಮನನ್ನು ನಿಲ್ಲಿಸಬೇಕು. ನಮಗೆ ಕಾಣುವುದೆಲ್ಲವೂ ಪರಮಾತ್ಮಮಯವಾಗಿರಬೇಕು. ಎಲ್ಲ ವಸ್ತುಗಳು ಪರಮಾತ್ಮನನ್ನು ಪ್ರತಿಬಿಂಬಿಸಬೇಕು. ಎಲ್ಲ ಮಾತುಗಳು ಅವನಿಗೇ ಸಲ್ಲಬೇಕು. ಎಲ್ಲದೂ ಅವನ ಸ್ಮರಣೆಯಲ್ಲಿಯೇ ಅಂತ್ಯವಾಗಬೇಕು. ಈ ರೀತಿ ಮಾಡುವುದರಿಂದ ಯಾವ ರೀತಿಯ ವೈರಾಗ್ಯವನ್ನು ನಾವು ಮಾಡಬೇಕೆಂಬುದಾಗಿಯೂ ಯಾವುದನ್ನು ಮನಸ್ಸಿನಿಂದ ಬಿಡಬೇಕೆಂಬುದಾಗಿಯೂ ಉದ್ಭವವೇ ಆಗುವುದಿಲ್ಲ. ಎಲ್ಲವೂ ಪರಮಾತ್ಮಮಯವೇ ಆಗಿರುವಾಗ ನಾವು ಮಾಡುವ ಕರ್ಮಗಳೆಲ್ಲವೂ ಅವನಲ್ಲಿಯೇ ಅಂತ್ಯವಾಗುವಾಗ ಅದೇ ಸಮಾಧಿಸ್ಥವಾದ ಸ್ಥಿತಿಯಾಗಿ ಬಿಡುತ್ತದೆ. ಈ ಒಂದು ಸ್ಥಿತಿಯನ್ನು ತಲುಪಲು ನಿರಂತರ ಅಭ್ಯಾಸವನ್ನು ಸದಾಕಾಲ ಪರಮಾತ್ಮನನ್ನು ನಿಲ್ಲಿಸುವುದರ ಮೂಲಕವಾಗಿ ಮಾಡಬೇಕು. ಈ ಮರ್ಮಗಳನ್ನು ತಿಳಿದುಕೊಂಡು ಬಿಟ್ಟರೆ ಬೇಡರ ಕಣ್ಣಪ್ಪನಂತೆಯಾಗಲಿ, ಭಕ್ತ ಕನಕದಾಸರಂತಾಗಲಿ, ಭಕ್ತ ಕುಂಬಾರನಂತಾಗಲಿ ಸಾಧನೆಗಳನ್ನು ಮಾಡಿ ಸಿದ್ಧಿಯನ್ನು ಪಡೆಯಬಹುದು. ಕಾಲವೆಷ್ಟಾದರೂ ಆಗಲಿ ನಿರಂತರ ಅವನ ಸ್ಮರಣೆಯಲ್ಲಿ, ಅವನ ಧ್ಯಾನದಲ್ಲಿ, ಅವನ ಮಾತಿನಲ್ಲಿ, ಅವನ ಕಥೆಗಳಲ್ಲಿ, ಅವನ ಲೀಲಾ ಅನುಭವಗಳಲ್ಲಿ ಅವನನ್ನೇ ಸ್ಮರಿಸುತ್ತಾ ಎಲ್ಲದರಲ್ಲಿಯೂ ಅವನನ್ನೇ ಕಾಣುತ್ತಾ ಎಲ್ಲ ಜನಗಳಲ್ಲಿಯೂ ಎಲ್ಲ ಜನಗಳ ಕರ್ಮಗಳಲ್ಲಿಯೂ ಅವನನ್ನೇ ಚಿಂತಿಸುತ್ತಾ ಇರುವಂತಹ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಒಬ್ಬನನ್ನು ಸ್ಥಿತಪ್ರಜ್ಞನನ್ನಾಗಿ ಮಾಡುತ್ತದೆ. ಅಂತಹವನೇ ಸಮಾಧಿಯನ್ನು ತಲುಪಬಲ್ಲನು. ಅವನೇ ಸ್ಥಿತಧಿ ಎಂದೆನಿಸಿಕೊಳ್ಳುವನು. ಈ 6-8 ಶ್ಲೋಕಗಳ ಸಾರವೂ ಅದೇ, ವೇದಾಂತ ಸಾರವೂ ಅದೇ. ಆ ಒಂದು ಅವಸ್ಥೆಯನ್ನು ತುರಿಯಾವಸ್ಥೆ ಎಂಬುದಾಗಿ ವರ್ಣಿಸುತ್ತಾ ಆ ತುರಿಯಾವಸ್ಥೆಯಲ್ಲಿ ಹೋಗಿ ನಿಲ್ಲುವಂತಹ ಅಭ್ಯಾಸವನ್ನು ಭಜನೆಯಿಂದಾಗಲಿ, ಧ್ಯಾನದಿಂದಾಗಲಿ, ಭಕ್ತಿಯಿಂದಾಗಲಿ, ಯೋಗದಿಂದಾಗಲಿ, ಯಾವುದೇ ಕರ್ಮಗಳಿಂದಾಗಲಿ ಮಾಡುವುದರ ಮೂಲಕವಾಗಿ, ನವವಿಧ ಭಕ್ತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕವಾಗಿ ಸಾಧಿಸಿದರೆ ಅವನೇ ಸಿದ್ಧಪುರುಷನೆನಿಸಿಕೊಳ್ಳುವನು. ಅಷ್ಟನ್ನೂ ಪರಮಾತ್ಮನು ಇಲ್ಲಿ 8 ಶ್ಲೋಕಗಳಲ್ಲಿಯೇ ತಿಳಿಸಿಬಿಡುತ್ತಾನೆ. ಭಗವದ್ಗೀತಾ ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಬರೀ ವಿವರಣೆಯ ಜ್ಞಾನವನ್ನು ಕೊಡುವಂತಹ ಗ್ರಂಥವಾದರೂ ಅಭ್ಯಾಸವನ್ನು ಮಾಡುವ ಕ್ರಮಗಳನ್ನು ಪ್ರತಿಯೊಂದು ಕಡೆಯಲ್ಲಿಯೂ ಪರಮಾತ್ಮನು ವಿವರವಾಗಿ ತಿಳಿಸಿಕೊಡುತ್ತಾನೆ. ಯಾರೂ ಅದನ್ನು ಅಭ್ಯಾಸ ಮಾಡಲು ಉದ್ಯುಕ್ತರಾಗದಿದ್ದ ಕಾರಣದಿಂದ ಮನಂ ಹಿ ಚಂಚಲ ಕೃಷ್ಣ ಎಂದು ಅರ್ಜುನನಂತೆ ಹೇಳಿಕೊಂಡು ಮನೋದೌರ್ಬಲ್ಯವನ್ನು ಹೊಂದುತ್ತಲೇ ಇರುತ್ತೇವೆ. ಹೊರಗಿನ ವಸ್ತುಗಳು, ವಿಷಯಗಳಲ್ಲಿಯೇ ಸದಾ ತಲ್ಲೀನವಾಗುವಂತಹ ಈ ಬುದ್ಧಿಯು ಸತತ ಸಾಧನೆಯಿಂದಷ್ಟೇ ಮನಸ್ಸನ್ನು, ಬುದ್ಧಿಯನ್ನು ಆತ್ಮನ ಕಡೆಗೆ, ಪರಮಾತ್ಮನ ಕಡೆಗೆ ತಿರುಗಿಸಿ ದೃಢವಾಗಿ ಅವನಲ್ಲಿ ನಿಲ್ಲಿಸಬಹುದು. ಎಲ್ಲಿ ಎಲ್ಲಿ ಓಡುವುದೋ ಈ ಮನಸ್ಸು, ಬುದ್ಧಿಗಳು ಅಲ್ಲೆಡೆ ಎಲ್ಲೆಲ್ಲ ಪರಮಾತ್ಮನನ್ನು ಪ್ರತಿಷ್ಠಾಪಿಸಿಬಿಟ್ಟರೆ ಆಗ ಸಂಕಲ್ಪ ಮಾಡಿ ಅರ್ಧ
ದೂರ ಪಯಣಿಸಿದಂತೆ ಆಗಿಯೇ ಬಿಡುತ್ತದೆ. ಇನ್ನು ಪರಮಾತ್ಮನ ಅನುಗ್ರಹ ಇನ್ನರ್ಧ ಪ್ರಯತ್ನ. ಅದು ಅವನು ಗ್ರಹಿಸುವುದು ಕಾಲ ಮಾತ್ರವಷ್ಟೇ. ಪ್ರಯತ್ನ ಮಾತ್ರ ಅವನಲ್ಲಿಯೇ ನೆಲೆ ನಿಲ್ಲುವುದು, ಅವನನ್ನೇ ದೃಢವಾಗಿ ಸಂಕಲ್ಪದಿಂದ ಹೃದಯ ಮಂದಿರದಲ್ಲಿ ಕಾಣುವ ಪ್ರಯತ್ನವನ್ನು ಮಾಡುವುದು ಅಷ್ಟೇ ಮನುಜ ಪ್ರಯತ್ನ. ಆ ಬೆಳಕನ್ನು ಕಾಣುವುದು, ಆ ಬೆಳಕನ್ನು ನೋಡುವುದು, ಪರಮಾತ್ಮನನ್ನು ಅನುಭವಿಸುವುದು ಪ್ರತಿಯೊಂದು ಅವನ ಅನುಗ್ರಹದ ಮೇಲೆ ನಿಂತಿರುತ್ತದೆ. ಇದೇ ಕರ್ಮ ಮತ್ತು ಫಲಗಳ ಸಂಬಂಧ. ಪ್ರಯತ್ನಕ್ಕೆ 50 ಭಾಗವಾದರೆ ಇನ್ನು 50 ಭಾಗ ಫಲಗಳನ್ನು ಕೊಡುವುದರಲ್ಲಿ ಇರುತ್ತದೆ. ಫಲಗಳನ್ನು ಕೊಡುವುದು ಪರಮಾತ್ಮನಿಗೆ ಬಿಟ್ಟ ವಿಷಯವಾದ್ದರಿಂದ ಪ್ರಯತ್ನಪೂರ್ವಕವಾಗಿ ಅವನನ್ನು ಎಲ್ಲ ಕಡೆಯಲ್ಲಿಯೂ ನೋಡುವಂತಹ, ಎಲ್ಲ ಕಡೆಯಲ್ಲಿಯೂ ಕಾಣುವಂತಹ, ಎಲ್ಲವೂ ಅವನಲ್ಲಿಯೇ ಅಂತ್ಯವಾಗುವಂತಹ, ಎಲ್ಲದರಲ್ಲಿಯೂ ಅವನನ್ನೇ ಧ್ಯಾನಿಸುವಂತಹ ಪ್ರಕ್ರಿಯೆಯನ್ನು ಯೋಗವೆಂಬುದಾಗಿ ಹೇಳುತ್ತಾ ಪರಮಾತ್ಮನು ಈ 8 ಶ್ಲೋಕಗಳಿಗೆ ವಿವರಣೆಯನ್ನು ಕೊಟ್ಟು, ಅಂತಹ ವ್ಯಕ್ತಿಯೇ ಸಮಾಧಿಸ್ಥ, ಸ್ಥಿತಪ್ರಜ್ಞ, ಸ್ಥಿತಧಿ ಎಂದೆನಿಸಿಕೊಳ್ಳುವನು ಎಂದು ವಿವರಣೆಗಳನ್ನು ಕೊಡುತ್ತಾನೆ. ಇಂದು ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಪ್ರತಿಯೊಂದು ಪದಗಳ ಅರ್ಥವನ್ನು ತಿಳಿದುಕೊಂಡು ಆ ವಿವರಣೆಯನ್ನು ಸಮನ್ವಯ ಮಾಡಲು ಪ್ರಯತ್ನ ಪಡೋಣ. ಶ್ರೀಕೃಷ್ಣಾರ್ಪಣಮಸ್ತು.